ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಿಯರೇ, ಜೂನಿನ ಆರಂಭದ ದಿನಗಳಿಗೂ ಶಾಲೆ ಪುನರಾರಂಭಗೊಳ್ಳುವ ದಿನಗಳು. ಮಕ್ಕಳು ಇಷ್ಟು ದಿನ ಮನೆಯಲ್ಲಿದ್ದು ಈಗ ಶಾಲೆಗೆ ಹೊರಡಲು ಸಿದ್ಧರಾಗಿದ್ದಾರೆ. ಹೊಸ ಯೂನಿಫಾರ್ಮ್, ಹೊಸ ಪುಸ್ತಕ, ಹೊಸ ಕ್ಲಾಸ್, ಹೊಸ ಟೀಚರ್. ಪ್ರಿಯರೇ, ಈ ಸಮಯದಲ್ಲಿ ನಮ್ಮ ಮಕ್ಕಳನ್ನು ಯೇಸುವಿನ ಪಾದಕ್ಕೆ ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸೋಣ. ನಮ್ಮ ಮಕ್ಕಳು ದೇವರಿಂದ ಆಶೀರ್ವಾದಗೊಂಡವರು, ಇನ್ನೂ ದೇವರಿಂದ ಅಧಿಕವಾಗಿ ಆಶೀರ್ವಾದಗೊಳ್ಳಲಿರುವವರು. ನಮ್ಮ ಮಕ್ಕಳು ಶಾಲೆಗೆ ಹೋಗುತ್ತಿರಬೇಕಾದ್ರೆ ದೇವರ ಎಲ್ಲ ಆಶೀರ್ವಾದಗಳನ್ನು, ದೇವರ ಪ್ರಸನ್ನತೆಯನ್ನು ಹೊತ್ತು ಸಾಗುವಂಥ ಮಕ್ಕಳಾಗಲಿ. ನಮ್ಮ ಮಕ್ಕಳ ಮೂಲಕ ಇಡೀ ಶಾಲೆಯಲ್ಲಿರುವ ಎಲ್ಲರಿಗೆ ದೇವರ ಪ್ರೀತಿ, ದೇವರ ಕರುಣೆ, ದೇವರ ಶಾಂತಿ, ಸಮಾಧಾನ ಹಬ್ಬಲಿ. ಪ್ರಿಯರೇ, ನಮ್ಮ ಮಕ್ಕಳ ಮೂಲಕ ಎಲ್ಲ ಮಕ್ಕಳು ಆಶೀರ್ವಾದಗೊಳ್ಳಲಿ. ನಮ್ಮ ಮಕ್ಕಳಲ್ಲಿ ದೇವರನ್ನು ಕಾಣುವಂತಾಗಲಿ, ಯೇಸುವನ್ನು ಕಾಣುವಂತಾಗಲಿ. ಯೇಸುವಿನ ಗುಣಪಡಿಸುವ ಶಕ್ತಿ, ಯೇಸುವಿನ ಅದ್ಭುತಗಳ ಶಕ್ತಿ, ಯೇಸುವಿನ ಬಿಡುಗಡೆಗೊಳಿಸುವ ಶಕ್ತಿ ನಮ್ಮ ಮಕ್ಕಳ ಮೂಲಕ ಇಡೀ ಶಾಲೆಗೆ ಹರಡಲಿ. ಪ್ರಿಯರೇ, ಎಲ್ಲ ಆಗುವುದು, ಇದೆಲ್ಲ ನಡೆಯುವುದು ದೇವರಿಗೆ ಸ್ತುತಿ ಸ್ತೋತ್ರ, ದೇವರಿಗೆ ನಾವು ಸಲ್ಲಿಸುವ ಆರಾಧನೆಯಿಂದ. ನಾವು ಇವತ್ತು ದೇವರನ್ನು ಆರಾಧಿಸೋಣ. ವಿಶೇಷವಾಗಿ ನಮಗೆ ದೇವರು ಕೊಟ್ಟ ಮಕ್ಕಳ ಕೊಡುಗೆಗಾಗಿ ಕೀರ್ತನೆ 127:3 ನಾವು ಓದುತ್ತೇವೆ. ಪ್ರಭುವಿನಿಂದ ಬಂದ ಸೊತ್ತು ಪುತ್ರ ಸಂತಾನ, ಪುತ್ರ ಸಂತಾನ, ಪುತ್ರಿ ಸಂತಾನ, ಪ್ರಭುವಿನಿಂದ ಬರುವ ಸೊತ್ತು. ನಮ್ಮೆಲ್ಲ ಮಕ್ಕಳು ಅದು ಪ್ರಭುವಿನಿಂದ ಬಂದ ಸೊತ್ತು. ಆ ಸೊತ್ತಿನ ಯಜಮಾನ ಆ ಪ್ರಭುವಿನಿಂದ ಬಂದ ಸೊತ್ತು ಪುತ್ರ ಸಂತಾನ. ಕರುಳ ಕುಡಿಯು ಆತ ನೀಡುವ ಬಹುಮಾನ. ಕರುಳ ಕುಡಿ, ಈ ಮಕ್ಕಳು ಆತ ನೀಡಿದ ಬಹುಮಾನ. ಆತನ ಮಹಿಮೆ, ಆತನ ಪ್ರಸನ್ನತೆ, ಆತನ ಆಶೀರ್ವಾದಗಳು ಈ ಮಕ್ಕಳಲ್ಲಿವೆ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯೋಧರ ಕೈಯಲ್ಲಿರುವ ಬಾಣಗಳು. ಶಕ್ತಿ, ಅಷ್ಟು ಶಕ್ತಿಯುತವರು, ಅಷ್ಟು ಕಾರ್ಯಗಳನ್ನು ಎಸಗಲು ಶಕ್ತವುಳ್ಳವರು ಮಕ್ಕಳು. ಆ ಮಕ್ಕಳು ಸುಮ್ಮನಲ್ಲ, ಅವರು ದೇವರಿಂದ ಅಭಿಷೇಕಗೊಂಡವರು, ಜ್ಞಾನಸ್ಥಾನದಲ್ಲಿ ದೇವರ ಮುದ್ರೆಯನ್ನು ಹೊತ್ತವರು. ಅವರ ಇಡೀ ಶರೀರ ದೇವರಿಗೆ ಸಮರ್ಪಿತ, ಅವರ ಆತ್ಮ ದೇವರಿಗೆ ಸಮರ್ಪಿತ. ಭಾಗ್ಯವಂತನು ಅಂಥ ಬಾಣಗಳಿಂದ ಬತ್ತಳಿಕೆ ತುಂಬುವನು. ಅದರಿಂದ ಮಕ್ಕಳು, ಈ ದೇವರು ಕೊಟ್ಟ ಪುತ್ರ ಸಂತಾನ, ಈ ಮಕ್ಕಳಿಗೆ ಶಾಲೆ, ಈ ಮಕ್ಕಳಿಗೆ ಶಿಕ್ಷಕರು, ಈ ಮಕ್ಕಳಿಗೆ ಶಿಕ್ಷಣ, ಇದೆಲ್ಲವೂ ದೇವರ ಕೊಡುಗೆ. ಇದನ್ನೆಲ್ಲ ಕೊಟ್ಟ ದೇವರನ್ನು ಆರಾಧಿಸುತ್ತಾ ನಮ್ಮ ಮಕ್ಕಳ ಆಶೀರ್ವಾದಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳೋಣ. ಪ್ರಿಯರೇ,
must thank the Lord for the gift of parenthood. ನಮಗೆ ಕೊಟ್ಟಿರುವ ಪ್ರತಿಯೊಂದು ಮಗುವಿಗೋಸ್ಕರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರತಿಯೊಂದು ಮಗು ನಮಗೆ ದೇವರ ಸ್ವರೂಪವನ್ನು ನೆನಪಿಗೆ ತರುತ್ತದೆ. ಪ್ರತಿಯೊಂದು ಮಗುವಿನ ಪ್ರೀತಿಯಲ್ಲಿ ನಾವು ಬೆಳೆಯುತ್ತಿದ್ದೇವೆ. We grow because of the love of our children. During these moments we especially remember ಯಾರಿಗೆಲ್ಲ ಪುತ್ರ ಸಂತಾನ ಇಲ್ಲ, ಇನ್ನು ಮಕ್ಕಳಾಗಿಲ್ಲ, ಅಂತವರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ನಿಮ್ಮಲ್ಲಿ ಹಲವರಿಗೆ ನಿಮ್ಮದೇ ಆದ ಮಕ್ಕಳು ಇದ್ದಿಲ್ಲದಿರಬಹುದು. ಆದರೆ ಪವಿತ್ರ ಸಭೆಯ ಎಲ್ಲ ಮಕ್ಕಳು ನಿಮ್ಮ ಮಕ್ಕಳು. ನಾವು ಪ್ರತಿಯೊಂದು ಮಗುವಿಗೋಸ್ಕರ ಪ್ರಾರ್ಥಿಸುವಾಗ ನಾವು ಆಧ್ಯಾತ್ಮಿಕವಾಗಿ ಆ ಮಕ್ಕಳ ತಂದೆ ತಾಯಿಗಳಾಗುತ್ತೇವೆ. ಪ್ರಿಯರೇ, ನಾವು ಬೇರೆಯವರ ಮಕ್ಕಳನ್ನು ನೋಡಿಕೊಂಡು ದೇವರಿಗೆ ಸ್ತುತಿ ಸಲ್ಲಿಸುವಾಗ, ಪ್ರಾರ್ಥಿಸುವಾಗ, ಪ್ರಿಯರೇ, ನಾವು ಇನ್ನೊಬ್ಬರ ಮಕ್ಕಳಿಗೆ ಸಹಾಯ ಮಾಡುವಾಗ, ಒಂದು ಒಳ್ಳೆಯ ನಗುವನ್ನು ಕೊಡುವಾಗ, ಒಂದು ಒಳ್ಳೆಯ ಪ್ರೋತ್ಸಾಹದ ಮಾತುಗಳನ್ನು ನುಡಿಯುವಾಗ ನಾವು ದೇವರ ಮಕ್ಕಳ ತಂದೆ ತಾಯಿಗಳಾಗುತ್ತೇವೆ. ಪ್ರಿಯರೇ, ನಮಗಿರುವುದು ಒಂದು ಮಗು ಇದ್ದಿರಬಹುದು, ಆದರೆ ನಮ್ಮ ಚರ್ಚಲ್ಲಿರುವ ಎಲ್ಲ ಮಕ್ಕಳು ನಮ್ಮ ಮಕ್ಕಳು, ನಮ್ಮ ನೆರೆಯಲ್ಲಿರುವ ಎಲ್ಲ ಮಕ್ಕಳು ನಮ್ಮ ಮಕ್ಕಳು. ಯಾವಾಗ ನಾನು ಇನ್ನೊಬ್ಬನ ಮಗುವನ್ನು ನನ್ನ ಮಗುವಿನಾಗಿ ಪ್ರೀತಿಸುತ್ತೇನೆ, ಆವಾಗ ನಾನು ಅಬ್ರಹಾಮನಂತೆ ಸಾವಿರಾರು ಮಕ್ಕಳ ತಂದೆ ತಾಯಿಗಳಂತೆ. ಆದ್ರಿಂದ ಸ್ವಾಭಾವಿಕವಾಗಿ ಪುತ್ರ ಸಂತಾನ ಯಾರಿಗೆಲ್ಲವೋ ದೇವರಿಗೆ ಸ್ತುತಿಸೋಣ. ಪ್ರಿಯರೇ, ದೇವರ ಯೋಜನೆಗಳು ಅದ್ಭುತವಾದವುಗಳು. ಹಾಲೆಲೂಯಾ, 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 ಹಾಲೆಲೂಯಾ. ರಿಮಗರ ನಮಗರ ನರಿಯರ ಪ್ರಪಂಚದಲ್ಲಿರುವ ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥಿಸೋಣ. ಶಿಗುರ ಬಗ ಶಾಲೆಗೆ ಹೋಗುತ್ತಿರುವ ಎಲ್ಲ ಮಕ್ಕಳನ್ನು ಶಿಗುರ ಎಲ್ಲ ಟೀಚರ್ಗಳನ್ನು, ಶಿಗುರ ಮಗರ ಎಲ್ಲ ಸಿಬ್ಬಂದಿಗಳನ್ನು, ಶಿಗುರ ಬಗರ ಅವರು ಪ್ರಯಾಣಿಸುವ ಎಲ್ಲ ವಾಹನಗಳನ್ನು, ಶಿಗುರ ಬಗರ ನಮಗರ ತಿನ್ನುವ ಎಲ್ಲ ಆಹಾರವನ್ನು, ಉಸಿರಾಡುವ ಗಾಳಿಯನ್ನು, ಕುಡಿಯುವ ನೀರನ್ನು, ಓ ದೇವರಿದೆಲ್ಲವನ್ನು ಕರುಣಿಸಿದ್ದಾರೆ. ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಹಾಲೆಲೂಯಾ. ರಬಗರ ರಿಬಗರ ನರ್ಯ
ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ಪ್ರಭು ಕ್ರಿಸ್ತರ ತಾಯಿ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇಲೆ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಆಗಲಿ, ಆದಿಯಲ್ಲಿದ್ದಂತೆ ಈಗಲೂ ಯಾವಾಗಲೂ ಯುಗದಂತರಕ್ಕೂ. ಆಮೇಲೆ. ಜೈ ಕ್ರಿಸ್ತ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ವಿಶೇಷವಾಗಿ ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥಿಸುತ್ತೇವೆ. ನಾವು ಎಲ್ಲರೂ ನಮ್ಮ ಮಕ್ಕಳನ್ನು ಪ್ರಾರ್ಥಿಸೋಣ. ಕಷ್ಟದ ದಿನಗಳಲ್ಲಿ ನಮ್ಮ ಮಕ್ಕಳು ಬದುಕ್ತಿದ್ದಾರೆ. ವಿಶೇಷವಾದ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳು ಬದುಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕವಾದ ದೇವರ ಕೃಪೆಯಲ್ಲಿ ಮಿಂದರೆ ಮಾತ್ರ ಈ ಲೋಕವನ್ನು ಜಯಿಸಲು ಸಾಧ್ಯ. ಅದರಿಂದ ಪ್ರತಿಯೊಬ್ಬರು ವೈಯಕ್ತಿಕವಾಗಿ, ಒಂದು ಕುಟುಂಬವಾಗಿ, ಒಂದು ಸಮುದಾಯವಾಗಿ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸೋಣ.